ಬರದ ನಡುವೆಯೂ ಮತ್ತೊಮ್ಮೆ ರಾಜ್ಯಕ್ಕೆ ಜಲಾಘಾತವಾಗಿದೆ. ಕರ್ನಾಟಕಕ್ಕೆ ಮತ್ತೊಮ್ಮೆ ಕಾವೇರಿಯ ಸಿಡಿಲು ಬಡಿದಿದೆ. ಬರದ ನಡುವೆಯೂ ಮತ್ತೊಮ್ಮೆ ರಾಜ್ಯಕ್ಕೆ ಜಲ ಆಘಾತ. ಕರ್ನಾಟಕಕ್ಕೆ ಮತ್ತೊಮ್ಮೆ ಕಾವೇರಿ ಅನ್ಯಾಯ. ತಮಿಳುನಾಡಿಗೆ 15 ದಿನ ನೀರು ಬಿಡಲು ಆದೇಶ. ನಾಳೆ ಅಖಂಡ ಕರ್ನಾಟಕ ಬಂದು ಇರುತ್ತಾ ಇರಲ್ವಾ? ಗೊಂದಲದ ಗೂಡಾದ ನಾಳಿನ ಕರ್ನಾಟಕ ಬಂದ್. ನಾಳೆ ಕರ್ನಾಟಕ ಬಂದ್ ಅನ್ನೋದಿತ್ತು. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಅಂತ ವಾಟಾಳ್ ನಾಗರಾಜ್ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ಕರೆ ಕೊಟ್ಟಿದ್ರು. ಈಗ ಮತ್ತೆ ಇನ್ನೊಂದು ಸಾರಿ ಕರ್ನಾಟಕಕ್ಕೆ ಆಘಾತವಾಗಿದೆ. ಕಾವೇರಿ ವಿಷಯದಲ್ಲಿ ತಮಿಳುನಾಡಿಗೆ 15 ದಿನ ನೀರು ಬಿಡೋಕೆ ಮತ್ತೆ ಆದೇಶವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ನಾಳಿನ ಕರ್ನಾಟಕ ಬಂದ್ ಇರುತ್ತಾ? ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಅಂದಿದ್ರು. ಈಗಲೂ ಕೂಡ ನಮಗೆ ಆಗಿರೋದು ದೊಡ್ಡ ಆಘಾತನೇ ಕಾವೇರಿಯ ವಿಷಯದಲ್ಲಿ. ಈಗ ನಮಗೆ ಒಂದು ಕಡೆ ಬರ ಇದ್ರೆ ನಮ್ಮ ರಾಜ್ಯದಲ್ಲಿ, ಇನ್ನೊಂದು ಕಡೆ ಎಲ್ಲೋ ಸ್ವಲ್ಪ ಮಳೆ ಆಗ್ತಿದೆ ಮತ್ತು ಉಳಿದ ಕಡೆಗಳಲ್ಲಿ ಬರ ಬರುವಂತಹ ಪರಿಸ್ಥಿತಿ ಎದುರಾಗಿದೆ. ಇದರಲ್ಲಿ ಈಗ ಮತ್ತೆ ನಾವು ತಮಿಳುನಾಡಿಗೆ ನೀರು ಬಿಡೋದಾದ್ರೆ ಹೇಗೆ? ಸೊ ಇದರ ವಿರೋಧಿಸಿ ನಾಳೆ ಬಂದನ್ನ ಮಾಡ್ತಾರಾ? ನಾಳೆ ಎಂದಿನಂತೆ ಸಂಚರಿಸ್ತಾವ BMTC, KSRTC, ಹೋಟೆಲ್ಗಳಿರುತ್ತಾ? ನಾಳೆ ಯಾವ ರೀತಿಯಲ್ಲಿ ಇರುತ್ತೆ? ಬಂದ್ ಮಾಡ್ತಾರಾ ಅಥವಾ ಬಂದ್ ಮಾಡಲ್ವಾ? ಏನಿದು? ಯಾಕಂದ್ರೆ ಇಂದು ವಾಟಾಳ್ ನಾಗರಾಜು ಬೆಂಗಳೂರು ರೌಂಡ್ಸ್ ಹಾಕಲಿದ್ದಾರೆ. ಬಂದ್ಗೆ ಬೆಂಬಲ ಕೋರಲಿದ್ದಾರೆ. ವಾಟಾಳ್ ನಾಗರಾಜ್ ತೆರೆದ ವಾಹನದಲ್ಲಿ ತೆರಳಿ ಬಂದ್ಗೆ ಬೆಂಬಲಿಸುವಂತೆ ವಾಟಾಳ್ ನಾಗರಾಜ್ ಮನವಿಯನ್ನ ಮಾಡಲಿದ್ದಾರೆ. ನಗರದ ದೇವತೆ ಅಣ್ಣಂಬಾಗೆ ಪೂಜೆಯನ್ನ ಸಲ್ಲಿಸಿ ರ್ಯಾಲಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಚಿತ್ರಮಂದಿರ, ಹೋಟೆಲ್, ಮಾಲ್ಗಳಿಗೆ ವಾಟಾಳು ಭೇಟಿಯನ್ನ ಕೊಡ್ತಾರೆ. ಆಕ್ಚುಲಿ ಆಗಸ್ಟ್ 13ಕ್ಕೆ ಬಂದ್ ಕರೆ ಕೊಟ್ಟವರು ವಾಟಾಳ್ ನಾಗರಾಜ್. ಆದರೆ ನಾಳೆ ಒಂಥರ ಗೊಂದಲವಾಗಿದೆ. ಸೊ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ನಾಳೆ ಬಂದ್ ಇರುತ್ತಾ ಇರಲ್ವಂತ. ಹೀಗಾಗಿ ಬಂದ್ಗೆ ಬೆಂಬಲವನ್ನ ಕೊಡಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಬೆಂಗಳೂರು ರೌಂಡ್ಸ್ ಮಾಡ್ತಾರೆ. ಸೊ ಅಣ್ಣಮ್ಮ ದೇವಿ ಏನು ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಇರುವಂತಹ ಅಣ್ಣಮ್ಮ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ವಾಟಾಳ್ ನಾಗರಾಜ್ ಅವರು ರ್ಯಾಲಿಯನ್ನು ಸ್ಟಾರ್ಟ್ ಮಾಡ್ತಾರೆ. ರ್ಯಾಲಿಯನ್ನು ಸ್ಟಾರ್ಟ್ ಮಾಡಿ ಥಿಯೇಟರ್ ಆಗಿರ್ಬೋದು, ಮಾಲ್ ಆಗಿರ್ಬೋದು, ಹಾಗೆ ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಹೋಗಿ ಬಂದ್ಗೆ ನಮಗೆ ಬಂದ್ಗೆ ಬೆಂಬಲಿಸಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ತಾರೆ. ಸೊ ಇನ್ನೇನು ಕೆಲವು ಕ್ಷಣಗಳಲ್ಲಿ ವಾಟಾಳ್ ನಾಗರಾಜ್ ಅವರ ರ್ಯಾಲಿ ಕೂಡ ಸ್ಟಾರ್ಟ್ ಆಗುತ್ತೆ. ನಾಳೆ ಎಂದಿನಂತೆ ಸಂಚರಿಸಲಿವೆ BMTC, KSRTC ಬಸ್. ಆಟೋ ಕ್ಯಾಬ್ ಸಂಘದಿಂದಲೂ ಯಾವುದೇ ಬೆಂಬಲ ಇಲ್ಲ ಬಂದ್ಗೆ. ನೈತಿಕ ಬೆಂಬಲ ಅಷ್ಟೇ ನೀಡಲಿರುವ ಹಲವು ಸಂಘಟನೆಗಳು. ಬೀದಿ ಬದಿ ವ್ಯಾಪಾರ, ಹೋಟೆಲ್ಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿದೆ. ನಾಳೆ ಏನಾದರೂ ಬಂದಿದ್ರೂ ಕೂಡ BMTC, KSRTC ಓಡಾಡುತ್ತೆ, ಆಟೋಗಳಿರುತ್ತೆ, ಹೋಟೆಲ್ಗಳಿರುತ್ತೆ, ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ. ಇವ್ರು ಯಾರು ಕೂಡ ಬಂದ್ಗೆ ಬೆಂಬಲವನ್ನು ಕೊಡಲಿಲ್ಲ. ಸೊ ಕೆಲ ಸಂಘಟನೆಗಳಷ್ಟೇ ಬಂದ್ಗೆ ಬೆಂಬಲವನ್ನು ಕೊಟ್ಟಿರೋದು. ಸೊ ಹೀಗಾಗಿ ನಾಳೆ ಎಲ್ಲವೂ ಯಥಾಸ್ಥಿತಿಯಲ್ಲಿರುತ್ತೆ ರಾಜ್ಯದಲ್ಲಿ. ಇವತ್ತು ನಮ್ಮ ಮಂಡ್ಯದ ಕಾವೇರಿ ಭವನದಲ್ಲಿ ವಿಶೇಷವಾಗಿ ಒಪ್ಪಿಕೋ ಚಳವಳಿ ಮಾಡಿದ್ವಿ. ಈ ಒಪ್ಪಿಕೋ ಚಳವಳಿ ವಿಶೇಷ ಏನಂತಂದ್ರೆ, ನಮ್ಮ ಕಾವೇರಿ ತಾಯಿ ನಮ್ಮ ಕರ್ನಾಟಕನ ಬಿಟ್ಟು ಬೇರೆ ಕಡೆ ತಮಿಳುನಾಡಿಗೆ ಹೋಗ್ಬಾರ್ದು, ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ರೈತರಿಗೆ ನೀರಿಲ್ಲ ಅಂತ ಹೇಳಿ ಹೋಗ್ಬೇಡ ಅಂತ ಹೇಳಿ ಒಪ್ಪಿಕೋ ಚಳವಳಿ ಮಾಡಿದ್ವಿ. ಮತ್ತೊಂದು ವಿಶೇಷ ಏನಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ರೈತ ಪರ ನಿಲ್ಲಿ, ಅನ್ನದಾತನ ಹೋರಾಟ ಪರ ನಿಲ್ಲಿ ಅಂತ ಹೇಳಿ ನಮ್ಮ ಮಂಡ್ಯದ ಸತ್ಯದೇವತೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ನಿನ್ನೆ ಮಂತ್ರಿಸ್ಕೊಂಡ್ಬಂದು ಅವರ ಭಾವಚಿತ್ರಕ್ಕೆ ಇಳಿ ತೆಗೆದು, ನಿಮ್ಮೆಲ್ಲಾದ್ರೂ ಏನು ನಿಮ್ಮ ಮಾತೆತ್ರ ನಮ್ಮ ಗುರುಗಳ ಬಂಗಾರಪ್ಪನವ್ರು ಅಂತ ಹೇಳ್ತೀರಿ, ನೀವು ನಿಮ್ಮ ಗುರುಗಳಿಗೆ ಏನಾದ್ರು ಗೌರವ ಇದ್ರೆ ಬಂಗಾರಪ್ಪನವರು ತೆಗೆದಂತ ನಿರ್ಧಾರವನ್ನ ಇವತ್ತು ನೀವು ತಗೊಳ್ಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಿ ರೈತ ಪರ ನಿಲ್ಲಿ, ನಿಮ್ಮ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರು ಇಳಿ ತೆಗೆದು ಇಮೇಲಾರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಇಳಿ ತೆಗ್ದಿದ್ದೀವಿ. ನಾವೆಲ್ಲ ಹಿಂದೂ ಪರ ಹೋರಾಟಗಾರರು, ಅನ್ನದಾತನ ಹೋರಾಟಗಾರರು, ರೈತ ಹೋರಾಟಗಾರರು ಅಂತ ಹೇಳಕ್ ಇಷ್ಟ. ನಾಳೆ ಬಂದ್ ಇರುತ್ತಾ ಇರಲ್ವಾ? ಆಗಸ್ಟ್ 13ಕ್ಕೆ ಬಂದ್ಗೆ ಕರೆಯನ್ನ ಕೊಟ್ಟಿದ್ದು ವಾಟಾಳ್ ನಾಗರಾಜ್. ಹೀಗಾಗಿ ರಾಜ್ಯಾದ್ಯಂತ ಬಂದ್ ಇರುತ್ತಾ ಇರಲ್ವಾ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್. ಇದರ ನಡುವೆ ಎಂದಿನಂತೆ ಸಂಚರಿಸಲಿದೆ KSRTC, BMTC ಬಸ್ಗಳು ಸಂಚರಿಸುತ್ತೆ, ಹೋಟೆಲ್ಗಳಿರುತ್ತೆ, ಆಟೋ ಕ್ಯಾಬ್ ಎಲ್ಲವೂ ಇರುತ್ತೆ. ಬೀದಿ ಬದಿ ವ್ಯಾಪಾರಿಗಳು ಸಹ ತನ್ನ ಪಾಡಿಗೆ ವ್ಯಾಪಾರವನ್ನು ಮಾಡ್ತಾರೆ. ಸೊ ಅವರ ಯಾವ ಬೆಂಬಲನೂ ಕೂಡ ಇರಲ್ಲ. ಸೊ ಹಲವು ಸಂಘಟನೆಗಳು ಬೆಂಬಲವನ್ನು ಕೊಡ್ತಾರೆ. ಇನ್ನು ಇದಕ್ಕೋಸ್ಕರ ರ್ಯಾಲಿಯನ್ನು ಸಹ ವಾಟಾಳ್ ನಾಗರಾಜ್ ಅವರು ಶುರು ಮಾಡಿ ಬೆಂಬಲವನ್ನು ಕೊಡಿ ಅಂತ ಮನವಿಯನ್ನು ಮಾಡ್ತಾರೆ.